ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಮುಜಾಮಿಲ್ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಜನವರಿಯಲ್ಲಿಯೇ ಬ್ಲಾಸ್ಟ್ಗೆ ಸಂಚನ್ನ ರೂಪಿಸಿರ್ತಾರೆ ರಕ್ಕಸರು. ಗಣರಾಜ್ಯೋತ್ಸವ ದಿನದಂದೇ ಸಂಚನ್ನ ಮಾಡಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಕೆಂಪುಕೋಟೆ ಭೇಟಿ ನೀಡಿದ್ದ ಡಾಕ್ಟರ್ ಮುಜಾಮಿಲ್ ಶಕೀಲ್ ಆತ್ಮಾಹುತಿ ದಾಳಿಕೋರ ಉಮರ್ ಮುಜಾಮಿಲ್ ಭೇಟಿಯನ್ನ ನೀಡಿರ್ತಾರೆ. ದೆಹಲಿಯ ಪ್ರಮುಖ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟಿರ್ತಾರೆ ರಕ್ಕಸರು. ಬಿಗಿ ಭದ್ರತೆ ಹಿನ್ನೆಲೆ ಜನವರಿ ರಿಪಬ್ಲಿಕ್ ಡೇ ದಿನಾನೇ ಪ್ಲಾನ್ ಮಾಡಲಾಗಿರುತ್ತೆ. ಬಟ್ ಪ್ಲಾನ್ ಎಲ್ಲವೂ ಕೂಡ ಫೇಲ್ ಆಗಿರುತ್ತೆ. ಅವತ್ತು ಮುಜಾಮಿಲ್ ವಿಚಾರಣೆಯ ಸಂದರ್ಭದಲ್ಲಿ ಬಟಾಬೈಲಾಗಿರುವಂತಹ ಸ್ಫೋಟಕ ಎಕ್ಸ್ಕ್ಲೂಸಿವ್ ಮಾಹಿತಿ. ಜನವರಿಯಲ್ಲಿಯೇ ಇವರೆಲ್ಲರೂ ಕೂಡ ಬ್ಲಾಸ್ಟ್ಗೆ ಸಂಚನ್ನ ರೂಪಿಸಿರ್ತಾರಂತೆ. ಅಂದ್ರೆ ರಿಪಬ್ಲಿಕ್ ಡೇ ಏನಿತ್ತಲ್ವಾ ಅವತ್ತೇ ದಾಳಿ ಮಾಡಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೆಂಪುಕೋಟೆಗೆ ಭೇಟಿಯನ್ನು ಕೂಡ ನೀಡಿರ್ತಾನೆ ಈ ಉಗ್ರ ಮುಜಾಮಿಲ್ ಶಕೀಲ್. ಆತ್ಮಾಹುತಿ ದಾಳಿಕೋರ ಉಮರ್ ಮುಜಾಮಿಲ್ ಇಬ್ರು ಕೂಡ ಕೆಂಪುಕೋಟೆಗೆ ಭೇಟಿಯನ್ನ ನೀಡಿರ್ತಾರೆ. ಆ ಸಿಸಿಟಿವಿ ಫುಟೇಜಸ್ ಕೂಡ ಲಭ್ಯ ಆಗಿದೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ದೆಹಲಿಯ ಪ್ರಮುಖ ಸ್ಥಳಗಳಿಗೂ ಕೂಡ ಈ ರಕ್ಕಸರು ಭೇಟಿಯನ್ನ ಕೊಟ್ಟಿರ್ತಾರೆ. ಎಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗೆ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿ ಕೂಡ ಹೊರಬಿದ್ದಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಕೂಡ ಸ್ಫೋಟಕ್ಕೆ ಸಂಚನ್ನ ರೂಪಿಸಿರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಜನದಟ್ಟಣೆಯ ಮಾರುಕಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ರಂತೆ ಈ ರಕ್ಕಸರು. ಎಲ್ಲಾ ಪ್ಲಾನ್ಗಳು ಕೂಡ ಫೇಲ್ ಆಗಿದ್ದಕ್ಕೆ ಇದೀಗ ಕೆಂಪುಕೋಟೆಯಲ್ಲಿ ಪ್ಲಾನ್ ಮಾಡಿರ್ತಾರೆ ಬ್ಲಾಸ್ಟ್ಗಾಗಿ. ಕೊನೆಯ ಕ್ಷಣದಲ್ಲಿ ಕಾರು ಸ್ಫೋಟ ಮಾಡಿರ್ತಾನೆ ಈ ಉಮರ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಫರೀದಾಬಾದ್ ಕೇಸಲ್ಲಿ ಈಗ ಆಲ್ರೆಡಿ ಮುಜಾಮಿಲ್ನ ಅರೆಸ್ಟ್ ಮಾಡಲಾಗಿದೆ. ಮುಜಾಮಿಲ್ ಮೊಬೈಲ್ನಲ್ಲಿ ಬ್ಲಾಸ್ಟ್ ಬಗ್ಗೆ ಚಾಟಿಂಗ್ ಇರುವಂಥದ್ದು ಕೂಡ ಸಿಕ್ಕಿರುವಂಥದ್ದು ತನಿಖೆಯ ಸಂದರ್ಭದಲ್ಲಿ. ಸೊ ಡಾಕ್ಟರ್ ಮುಜಾಮಿಲ್ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಸೆರೆಯಾಗಿರುವಂಥದ್ದು. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಿರ್ತಾರೆ. ಜನದಟ್ಟಣೆಯ ಮಾರುಕಟ್ಟೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಪ್ಲಾನ್ ವಿಫಲವಾಗಿದ್ದಕ್ಕೆ ಕೆಂಪುಕೋಟೆಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಕೊನೆ ಕ್ಷಣದಲ್ಲಿ ಕಾರು ಸ್ಫೋಟ ಮಾಡಿರ್ತಾನೆ ಈ ಡಾಕ್ಟರ್ ಉಮರ್. ಫರೀದಾಬಾದ್ ಕೇಸ್ನಲ್ಲಿ ಈಗ ಆಲ್ರೆಡಿ ಮುಜಾಮಿಲ್ ಅರೆಸ್ಟ್ ಆಗಿದ್ದಾನೆ. ಮುಜಾಮಿಲ್ ಮೊಬೈಲ್ನಲ್ಲಿ ಬ್ಲಾಸ್ಟ್ ಬಗ್ಗೆ ಚಾಟಿಂಗ್ ಕೂಡ ಇರುವಂಥದ್ದು. ಎಲ್ಲವೂ ಕೂಡ ಪರಿಶೀಲನೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ದಿನೇ ದಿನೇ ಒಂದಷ್ಟು ಸ್ಫೋಟಕ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹೊರಬೀಳ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ದಿನದಂದೇ ದಾಳಿಗೆ ಉಗ್ರರಿಂದ ಪ್ಲಾನ್ ಮಾಡಲಾಗಿತ್ತಂತೆ. ಸೊ ಅಲ್ಲೆಲ್ಲ ಕೂಡ ಪ್ಲಾನ್ ಫೇಲ್ ಆಗಿದ್ದಕ್ಕೆ ಗಣರಾಜ್ಯೋತ್ಸವ ದಿನದಂದೇ ಬ್ಲಾಸ್ಟಿಂಗ್ಗೆ ಪ್ಲಾನ್ ಮಾಡಿ ದೀಪಾವಳಿ ಹಬ್ಬದ ದಿನದಂದು ಕೂಡ ಪ್ಲಾನ್ ಮಾಡಿರ್ತಾರೆ. ಎಲ್ಲಾ ಅಂಶಗಳು ಕೂಡ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಚಾಟಿಂಗ್ ಲಿಸ್ಟ್ ನ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸ್ಫೋಟಕ ಮಾಹಿತಿಗಳು. ಮೊದಲೇ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ ಸ್ಫೋಟದ ವಿಚಾರವಾಗಿ. ಸೊ ಫೈನಲಿ ಕೆಂಪುಕೋಟೆಯನ್ನ ಟಾರ್ಗೆಟ್ ಮಾಡಿ ಜನನಿಬಿಡ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಈ ರಕ್ಕಸರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಈ ರಕ್ಕಸರ ಇತಿಹಾಸ ಕೆದಕ್ತಾ ಹೋದಾಗೆ ಒಂದೊಂದೇ ಬಟಾಬೈಲಾಗ್ತಾ ಇದೆ ನೋಡಿ. ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಅಂದೇ ಇವರು ಪ್ಲಾನ್ ಅನ್ನ ಮಾಡಿರ್ತಾರೆ. ಹಾಗೆ ದೀಪಾವಳಿ ಹಬ್ಬದ ದಿನದಂದೇ ಬ್ಲಾಸ್ಟ್ಗೆ ಪ್ಲಾನ್ ಅನ್ನ ಮಾಡಿರ್ತಾರೆ. ಆ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಾಗ ಅಲ್ಲಿ ಏನು ಚಾಟಿಂಗ್ ಲಿಸ್ಟ್ ಅನ್ನ ಓಪನ್ ಮಾಡಿದಾಗ ಸಿಕ್ಕಿರುವಂತಹ ಸ್ಫೋಟಕ ಮಾಹಿತಿಗಳು, ಇನ್ನು ಏನೆಲ್ಲ ಅಪ್ಡೇಟ್ಸ್ ಇದೆ, ಇವರ ಇತಿಹಾಸವನ್ನ ಕೆದಕ್ತಾ ಹೋದಾಗೆ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರ್ತಾ ಇದೆ ಅರುಣ್? ರೋಜಾ, ಏನಂದ್ರೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಒಂದು ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಟರ್ ಮುಜಾಮಿಲ್ ಏನಿದೆ, ಸೊ ಈತನ ಪೊಲೀಸರು ಅಂದ್ರೆ ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಹೊರ ಬಂದಿರುವಂತದ್ದು. ಗಣರಾಜ್ಯೋತ್ಸವ ದಿನ ಏನು ದಾಳಿಗೆ ಸಂತೃಪ್ತಿಸಿದಂತ ಏನು ಮಾಹಿತಿ ಇದೀಗ ಬಹಿರಂಗವಾಗಿರುವಂತದ್ದು. ಎನ್ಐಎ ತನಿಖೆ ವೇಳೆ ಈ ಮುಜಾಮಿಲ್ ಯಾರಿದ್ದಾನೆ, ಸೊ ಈತನ ಬಂದ ಸಂದರ್ಭದಲ್ಲಿ ಈತ ಗಣರಾಜ್ಯೋತ್ಸವ ದಿನದಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಡಾಕ್ಟರ್ ಉಮರ್ ಯಾರಿದ್ದಾನೆ, ಸೊ ಈಗ ಆತ್ಮಹತ್ಯೆ ದಾಳಿಗೋರ, ಸೊ ಆತನ ಜೊತೆ ಸೇರ್ಕೊಂಡು ಇವರು ಜನವರಿಯಲ್ಲಿ ಪ್ಲಾನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಹಿತಿ ಇದೀಗ ಎನ್ಐಎ ತನಿಖೆ ವೇಳೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಏನು ಅವತ್ತು ಗಣರಾಜ್ಯೋತ್ಸವ ದಿನ ಸಂದರ್ಭದಲ್ಲಿ ಒಂದು ಬಿಗಿ ಭದ್ರತೆ ಮತ್ತೆ ಸೆಕ್ಯೂರಿಟಿ ಏಜೆನ್ಸಿಗಳು ಸಾಕಷ್ಟು ಸೆಕ್ಯೂರಿಟಿ ಬಂದೋಬಸ್ತನ್ನ ಕೈಗೊಂಡಿತ್ತು. ಹಾಗಾಗಿ ಅವರ ಪ್ಲಾನ್ ಅವತ್ತು ಫೇಲ್ ಆಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಅದಾದ ನಂತರ ಮತ್ತೆ ದೀಪಾವಳಿಗೂ ಸಹ ಅವರು
ಆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ದೆಹಲಿಯ ಪ್ರಮುಖ ಸ್ಥಳಗಳಿಗೆ ಇಬ್ಬರು ಸಹ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಸಹ ಬಿಗಿ ಭದ್ರತೆ ಇತ್ತು, ಹಾಗಾಗಿ ಅವರು ಪ್ಲಾನ್ ಫೇಲ್ ಆಗಿತ್ತು ಅಂತ ಗೊತ್ತಾಗಿರುವಂತದ್ದು. ದೀಪಾವಳಿ ಹಬ್ಬದ ವೇಳೆನೂ ಸಹ ಸ್ಫೋಟಕ್ಕೆ ಒಂದು ಜನದಟ್ಟಣೆ ಎಲ್ಲೆಲ್ಲಿ ಇರುತ್ತೆ, ಹೆಚ್ಚಾಗಿರುತ್ತೆ. ಅಥವಾ ಆ ಸಂದರ್ಭದಲ್ಲಿ ಇಷ್ಟು ನಾವು ಏನು ಈಗಾಗಲೇ RDX ಇರ್ಬೋದು, ಮತ್ತೆ ಸುಮಾರು 300 ಗ್ರಾಮ್ 300 kg ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ, ಮತ್ತೆ 2900 ಗ್ರಾಮ್ ಏನು ಬೇರೆ ರೀತಿಯ ಒಂದು ಸ್ಫೋಟಕ ವಸ್ತುಗಳು ಸಿಕ್ಕಿರುವಂತದ್ದು. ಸೊ ಎಲ್ಲವನ್ನ ಬಳಸ್ಕೊಂಡು ಜನಸಂದಣಿ ಪ್ರದೇಶಗಳು ಎಲ್ಲೆಲ್ಲಿ ಇರುತ್ತೆ, ಸೊ ಅಲ್ಲಿ ಪ್ಲಾನ್ ಮಾಡಿ ಈ ರೀತಿಯ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಏನು ಭದ್ರತಾ ಪಡೆಗಳ ಒಂದು ಮುನ್ನೆಚ್ಚರಿಕೆ ಮತ್ತೆ ಅವ್ರಿಗೆ ಬಂದಂತ ಇಂಟೆಲ್ ಮಾಹಿತಿ ಅದರ ಮೇಲೆ ಏನು ಕಳೆದ 2 ದಿನಗಳ ಮೇಲೆ ಗುಜರಾತ್ ಇರ್ಬೋದು, ಮತ್ತೆ ಜಮ್ಮು ಕಾಶ್ಮೀರ ಇರ್ಬೋದು, ಮತ್ತೆ ಫರೀದಾಬಾದ್ ನಲ್ಲಿ ಒಂದು ದಾಳಿಯನ್ನ ಮಾಡ್ತಾರೆ. ಆ ಒಂದು ದಾಳಿ ಏನು ಈ ತರ ತಮ್ಮವರು ಸಿಕ್ಕಾಕೊಂಡಿದ್ದಾರೆ, ಮತ್ತೆ ದಾಳಿ ಪ್ಲಾನ್ ಏನು ಫೇಲ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈತ ಒಂದು ಸ್ಲೀಪರ್ ಯಾರೀಗ ಡಾಕ್ಟರ್ ಉಮರ್ ಯಾರಿದ್ದಾನೆ, ಈತ ಒಂದು ಸ್ಲೀಪರ್ ಸೆಲ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ಕಡೆಯೂ ಸಹ ಭದ್ರತಾ ಪಡೆಗಳು ದಾಳಿಯನ್ನ ಮಾಡಿ ಇಷ್ಟು ವರ್ಷಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಹೊರಬಂತು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಏನಾದ್ರು ಮಾಡ್ಬಿಟ್ಟು ತನ್ನ ಬಳಿ ಇದ್ದಂತ ಕಾರ್ನಲ್ಲಿ ಇದ್ದಂತ ಅಮೋನಿಯಂ ನೈಟ್ರೇಟ್ ಅನ್ನ ಬಳಸ್ಕೊಂಡು ಆತ ಏನು ಸ್ಫೋಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಕಾರಿನಲ್ಲೇ ಸ್ಫೋಟ ಆಗಿರುವಂತದ್ದು. ಜೊತೆಗೆ ಏನಂದ್ರೆ ಫರೀದಾಬಾದ್ ಏನಲ್ಲಿ ಈಗಾಗಲೇ ಮುಜಾಮಿಲ್ ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಮೊಬೈಲ್ ನಲ್ಲಿ ಬ್ಲಾಸ್ಟ್ ಬಗ್ಗೆ ಚಾಟಿಂಗ್ ಕೆಲವೊಂದಷ್ಟು ಮಾಹಿತಿಯನ್ನ ಆತ ಪಡ್ಕೊಂಡಿರುವಂತದ್ದು. ರೋಜಾ. ಓಕೆ, ಆಲ್ ರೈಟ್ ಅರುಣ್, ಈಗ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅಮೋನಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡಿರ್ತಾರೆ ಆ ಸ್ಫೋಟಕ್ಕೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಹಾಗೆ ಅಲ್ಲಿ ಬೇರೆ ಯಾವೆಲ್ಲ ಅಂಶಗಳು ಪತ್ತೆ ಆಗಿರುವಂತದ್ದು, ಆ I-20 ಕಾರು ಮಾಲೀಕನನ್ನ ವಿಚಾರಣೆ ಅರೆಸ್ಟ್ ಮಾಡಲಾಗಿದೆ, ಆಲ್ರೆಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಆತ ಏನಾದ್ರೂ ಬಾಯ್ ಬಿಟ್ಟಿದ್ದಾನಾ ಅಂತ ಹೇಳ್ಬಿಟ್ಟು 3 ಜನಕ್ಕೆ ಕಾರು ಆಲ್ರೆಡಿ ಖರೀದಿ ಆಗಿರುತ್ತೆ, 1 by 1. ಹಾಗೆ ಈ ಬಗ್ಗೆ ಹೇಳೋದಾದ್ರೆ ಖಂಡಿತ ರೋಜಾ, ಯಾಕಂದ್ರೆ ಈಗಾಗಲೇ ಕಾರ್ I-20 ಕಾರ್ ಏನಿದೆ, ಸೊ ಆತನ ಮೂಲ ಓನರ್ ಯಾರಿದ್ದಾನೆ, ಸೊ ಆತನನ್ನು ಸಹ ಪೊಲೀಸರು ಮತ್ತೆ NIA ಭದ್ರತಾ ಪಡೆಗಳು ಮತ್ತೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಕೆಲವೊಂದಷ್ಟು ದಾಖಲೆಗಳನ್ನ ತಿದ್ದಿ ಒಂದು ಮಾರಾಟ ಮಾಡಿರೋದು ಬೆಳಕಿಗೆ ಬಂದಿರುವಂತದ್ದು. ಸೊ ಆತನನ್ನು ಸಹ ವಿಚಾರಣೆಗೊಳಪಡಿಸುವ ಸಂದರ್ಭದಲ್ಲಿ ಯಾರೆಲ್ಲ ಬಂದು ಆತನನ್ನ ಸಂಪರ್ಕ ಮಾಡಿದ್ರು, ಮತ್ತೆ ಏನೆಲ್ಲ ಉದ್ದೇಶಕ್ಕೆ ಈ ತರ ಕಾರ್ ಅನ್ನ ಮಾರಾಟ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಸಹ ಭದ್ರತಾ ಪಡೆಗಳು ಆ ವಿಚಾರಣೆ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಆತ ಯಾರು ಪ್ರಮುಖವಾಗಿ ಮೂಲ ಓನರ್ ಯಾರಿದ್ದಾನೆ, ಸೊ ಆತನನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಆತ ಕೆಲವೊಂದು ಉದ್ದೇಶಗಳಿಗೋಸ್ಕರ ಅವರು ಬಂದು ಕಾರನ್ನ ಮಾರ್ಪಾಡನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳಿದ್ರು. ಸೊ ಅದಕ್ಕಾಗಿ ಮಾರ್ಕೊಟ್ಟಿದ್ದಾನೆ ಅಂತ ಹೇಳಿ ಪೊಲೀಸರ ವಿಚಾರಣೆಯಲ್ಲಿ ಆತ ಬಾಯ್ ಬಿಟ್ಟಿರೋದು. ಸದ್ಯಕ್ಕೆ ಏನು ಈಗ ಶಾಯಿನಿ ಹೇಳಿದ್ದಾರೆ, ಮಹಿಳೆ ಹೇಳಿದ್ದಾರೆ. ಸೊ ಆಕೆಯನ್ನ ಪೊಲೀಸರು NIA ಅಧಿಕಾರಿಗಳು ಈಗಾಗಲೇ ಪ್ರಮುಖವಾಗಿ ಏನು ದೆಹಲಿ ಪೊಲೀಸರ ಪ್ರಕರಣ ಈಗಾಗಲೇ NIAಗೆ ಏನು ಮೊನ್ನೆ ಗೃಹ ಸಚಿವರು ಆದೇಶವನ್ನು ಮಾಡಿರುವಂತದ್ದು. NIA ಈಗ ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಮತ್ತೆ ಎಲ್ಲೆಲ್ಲಿ ಮತ್ತೆ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಸಹ ಈಗ NIA ಪ್ರಮುಖವಾಗಿ ವಿಚಾರಣೆ ಮಾಡ್ತಾ ಇದೆ. ಆದ್ರೆ ಆ ಕಾರ್ I-20 ಕಾರ್ ಏನಿದೆ, ಸೊ ಈ ಒಂದು ಕಾರ್ ಕೇವಲ I-20 ಕಾರ್ ಮಾತ್ರ ದೆಹಲಿಗೆ ಎಂಟ್ರಿ ಆಗಿದೆ, ಅಥವಾ ಬೇರೆ ಆ ಕಾರ್ನಲ್ಲಿ ಯಾರಾದ್ರೂ ಬಂದಿದ್ದಾರಾ ಅಥವಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ NIA ತನಿಖೆ ವೇಳೆ I-20 ಕಾರ್ ಜೊತೆಗೆ ಮತ್ತೊಂದು ಕಾರ್ ಸಹ ದೆಹಲಿಗೆ ಎಂಟ್ರಿ ಆಗಿದೆ, ಮತ್ತೆ ಅದರಲ್ಲೂ ಕೆಲವೊಂದಷ್ಟು ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.